ಮತದಾರರಿಗೆ ಸಿಎಂ ಡಿಕೆಶಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಮಧ್ಯರಾತ್ರಿಯೂ ಸಿಎಂ ನೋಡಲು ಕನಕಪುರದ ಜನ ಮುಗಿಬಿದ್ದಿದ್ರು. ಕನಕಪುರ ಟೌನ್ನ ಚನ್ನಬಸಪ್ಪ ಸರ್ಕಲ್ ನಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಡಿಕೆಶಿಗೆ ಅದ್ದೂರಿ ಸ್ವಾಗತವನ್ನ ಕಾರ್ಯಕರ್ತರು ಕೋರಿದ್ದಾರೆ. ಪಟಾಕಿ ಸಿಡಿಸಿ ಹೂವಿನ ಹಾರ ಹಾಕಿ ಜಯ ಘೋಷ ಕೂಗಲಾಗಿದೆ. ತವರಿನ ಅಭಿಮಾನಿಗಳನ್ನ ಕಂಡು ಸಿಎಂ ಡಿಕೆಶಿ ಸಂತೋಷ ವ್ಯಕ್ತಪಡಿಸಿದ್ದಾರೆ. ನೀವು ಕೊಟ್ಟ ಅಧಿಕಾರದಿಂದ 8 ಬಾರಿ ವಿಧಾನಸೌಧಕ್ಕೆ ಬಂದೆ, ರಾಜ್ಯದ ಡಿಸಿಎಂ ಆಗಿ ಮಾಡಿದ್ರಿ, ಈಗ ಸಿಎಂ ಮಾಡಿದ್ದೀರಿ. ತವರಿನ ಜನರ ಪ್ರೀತಿಗೆ ಕನಕಪುರ ಬಂಡೆ ಕರಗಿದ್ದಾರೆ. ಸಿಎಂ ಆದ ಬಳಿಕ ಮೊದಲ ಬಾರಿ ನಿನ್ನೆ ಕನಕಪುರಕ್ಕೆ ಸಿಎಂ ಡಿಕೆಶಿ ತೆರಳಿದ್ರು. ನಿನ್ನೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಡೀ ದಿನ ಕನಕಪುರದಲ್ಲಿ ಡಿಕೆಶಿ ಸಂಚರಿಸಿದ್ರು. ಕನಕಪುರದ 20ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸಂಚಾರ ಮಾಡಿದ್ರು. ತಮಗೆ ಮತ ನೀಡಿ ಬೆಂಬಲಿಸಿದ ಬೆಂಬಲಿಗರಿಗೆ, ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ಕೃತಜ್ಞತೆ ಹೇಳುವ ಕೆಲಸವನ್ನ ಮಾಡಿದ್ರು. ಈ ವೇಳೆ ಸಾಕಷ್ಟು ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ರು. 2028ರ ಚುನಾವಣೆ ಲೆಕ್ಕಾಚಾರದಲ್ಲೂ ಕೂಡ ಒಂದಷ್ಟು ಆಶ್ವಾಸನೆಯನ್ನ ಕೊಟ್ಟಿದ್ರು. ನಾನೇ ಸಿಎಂ ಆಗ್ತೀನಿ ಅನ್ನೋ ಭರವಸೆಯನ್ನ ಕೂಡ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. 12 ಗಂಟೆ ಆದರೂ ನಮ್ಮ ರವಿ, ಸೂರಿ, ದಿಲೀಪ್ ಒಂದು ಕಾಫಿನೂ ಕೊಡಿಸಲಿಲ್ಲ. ಇದ್ದಾರು ಟೌನ್ ಅಲ್ಲಿ ಸಿಗ್ತದೆ ಅಂತ ಲೆಕ್ಕ ಹಾಕೊಂಡಿದ್ದೆ. ಎಲ್ಲಿ ಆಯ್ತು? ಸುಮಾರು 22 ಕಡೆ ಬೆಳಗ್ಗೆಯಿಂದ 10 ಗಂಟೆಯಿಂದ ಶುರು ಮಾಡಿ ಇದು ಕೊನೆ ಭಾಷಣ. ಕೊನೆ ನಿಮ್ಗೆ ಇವತ್ತಿಗೆ ಧನ್ಯವಾದ ಹೇಳಂತ ಕೊನೆ ಕಾರ್ಯಕ್ರಮ. ಸೊ ಇವತ್ತು ಇಲ್ಲಿಗೆ ಕೊನೆ ಆಗ್ತಾ ಇದೆ. ಟೌನ್ ಅಲ್ಲಿ ಒಂದೇ ಮಾಡಬೇಕು ಅಂತಿದ್ದು, ಅಲ್ಲೂ ಇಳ್ಕೊಬಿಟ್ರು, ಅಲ್ಲೂ ಒಂದು ಕಾರ್ಯಕ್ರಮ ಆಯ್ತು. ಈಗಿರ್ಲಿ ಬಂಧುಗಳೇ, ದಯವಿಟ್ಟು ನೀವು ನನಗೆ ಕ್ಷಮಿಸಬೇಕು. ಇರೋ ಸ್ವಲ್ಪ, ಸುಮ್ಮನೆ ಇರೋ ಸ್ವಲ್ಪ, ದಯವಿಟ್ಟು ಪ್ಲೀಸ್ ದಯವಿಟ್ಟು ಕ್ಷಮಿಸಬೇಕು. ನಾನು ನೀವು ಕೊಟ್ಟಂತ ಅಧಿಕಾರ 4 ಬಾರಿ ಸಾತ್ತೂರು, 4 ಬಾರಿ ಕನಕಪುರ, ಒಟ್ಟು 8 ಬಾರಿ ವಿಧಾನಸೌಧಕ್ಕೆ ನನ್ನನ್ನು ಕಳಿಸ್ಕೊಟ್ರಿ. ರಾಜ್ಯದ ಉಪಮುಖ್ಯಮಂತ್ರಿ ಮಾಡಿದ್ರಿ, ಈಗ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದೀರಿ. ಆ ಒಂದು ಕೀರ್ತಿ, ಆ ಒಂದು ಸ್ವಾಭಿಮಾನ ಮತದಾರ ದೇವರು ಅಂತ ನಿಮಗೆ ಸೇರಬೇಕು. ಅದಕ್ಕೆ ನಿಮ್ಗೆಲ್ಲರೂ ಕೂಡ 1 ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ನೀವೆಲ್ಲ ಕನಕಪುರದವರು. ಕನಕಪುರದ ಜೊತೆಗೆ ಬೆಂಗಳೂರು ಜಿಲ್ಲೆಯವರು, ಇದು ನಿಮ್ಮ ತಲೆಯಲ್ಲಿರಲಿ. ಸೊ ಎಲ್ಲೋದ್ರೂ ನೀವು ಮುಂದಕ್ಕೆ ನಿಮ್ಮ ಆಸ್ತಿ, ನಿಮ್ಮ ಮನೆ, ನಿಮ್ಮ ವ್ಯವಹಾರ, ನಿಮ್ಮ ವಹಿವಾಟೆಲ್ಲ ಬೆಂಗಳೂರು ಜಿಲ್ಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.